ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ತೀರ್ಥನ ಮುಂದೆ ಸಾಧನ ಮುಖವಾಡ ಕಳ್ಚು ಬೀಳು ಸಮಯ ಬಂದೇ ಬಿಡ್ತು. ಆದರೆ ತೀರ್ಥ ಮಾಡಿದ್ದೇನಪ್ಪ, ಸತ್ಯನ ತೆಗೆದು ಹೇಳೋರಿಗೆ ಹೇಳಿಬಿಟ್ನಲ್ಲ. ಹಾಗಿದ್ರೆ ಹೇಳಬೇಕಾಗಿದ್ದು ಯಾರಿಗೆ? ಹೇಳೋರಿಗೆ ಹೇಳ್ದ ಅಂದರೆ ಕರೆಕ್ಟಾಗಿ ಹೇಳೋದನ್ನ ಹೇಳೋರಿಗೆ, ಅಥವಾ ಹೇಳಬಾರ್ದವ್ರಿಗೆ ಹೇಳಿಬಿಟ್ನ. ಏನಾಗ್ತದ? ಅವನಿಗೆ ಕಾಲ್ ಮಾಡಿದ್ದೇನು, ಈ ಕಡೆ ತೀರ್ಥ ಮಾಡ್ಕೊಂಡಿದ್ದ ಅವಾಂತರ ಏನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾಧನ ಕಾತ್ಯಾಯಿನಿ ಚಿಕ್ಕಪ್ಪನ ಮನೆ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಈ ಕಡೆ ದೊಡ್ಡ ನಾಟಕನೇ ಮಾಡಿಬಿಡ್ತಾಳೆ ಸಾಧನ. ಈ ಕಡೆ ಜೈ ಅಂತೂ ತನ್ನ ಜೀವಕ್ಕೆ ಕುತ್ತು ಬರುತ್ತೆ, ರಕ್ತದ ಓಕುಳೆನೆ ಆಡ್ಬಿಡುತ್ತೆ. ಈ ಮನೇಲಿ ನಾನು ಇರೋದೇ ಇಲ್ಲ ಅಂತ ಹೇಳಿ ತನ್ನ ಫ್ಯಾಮಿಲಿ ಕರ್ಕೊಂಡು ಮನೆಯಿಂದ ಹೋಗ್ತೀನಿ ಅಂದಾಗ ಈ ಕಡೆ ಕೇಶವ ಪ್ರಸಾದ್ ತಡೀತಾರೆ. ಈ ಕಡೆ ಇಲ್ಲ ಮಾವ, ನಿಮ್ಮ ತಂಗಿ ನಿಮ್ಮ ಜೊತೆ ಒಂದಾಗ್ತಿದ್ದಾರೆ, ಅದು ನನಗೂ ಕೂಡ ಖುಷಿನೇ. ಸುಮ್ಮನೆ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ, ನನ್ನಿಂದ ಆಗಿರೋ ತಪ್ಪನ್ನು ಅವಳು ಸರಿಪಡಿಸ್ತಿದ್ದಾಳೆ. ಹಾಗಂತ ನಾನು ಈ ಮನೇಲಿದ್ದು ನಿಮ್ಮ ಖುಷಿನ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ನನ್ನ ಗಂಡನ ಪ್ರಾಣ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪುಟ್ಟು ಸಂಸಾರನ ನಾನು ಉಳಿಸ್ಕೋಬೇಕು ಅಂದರೆ ಇಲ್ಲಿಂದ ಹೋಗಲೇಬೇಕು ಅಂದಾಗ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಕೂಡ ಬದಲಾಗತ್ತೆ ಅಂತ ತೀರ್ಥ ಹೇಳಿದಾಗ ಈ ಕಡೆ ಸಾಧನ ಕೂಡ ಸರಿ ಅಂತ ಹೇಳಿ ಮನೇಲಿ ಉಳ್ಕೋತಾಳೆ. ಈ ಕಡೆ ಜೈ ಅವ್ರಿಗೆ ಭಯ ಆಗ್ತಿದ್ರೆ ಈ ಕಡೆ ಏನು ಅವಳಿನ ರಾಕ್ಷಸಿನ ಹೆದರ್ಕೊಳ್ಳೋಕ್ಕೆ ನನಗೆ ಯಾವುದೇ ರೀತಿ ಭಯ ಇಲ್ಲ. ಸುಮ್ಮನೆ ನೀನು ವಿನಾಕಾರಣ ಹೆದರ್ಕೋತಿದ್ಯಾ. 10 ವರ್ಷ ಆ ರೀತಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ಲ, ಅವಳಿಂದ ಏನೂ ಆಗಲ್ಲ. ಸುಮ್ಮನೆ ನೀನೇ ವಿನಾಕಾರಣ ಭಯ ಪಡ್ಕೋತಿದ್ಯಾ ಅಂತ ಹೇಳ್ತಿದ್ದಾರೆ ಸಾಧನ. ಆದರೆ ಇಲ್ಲಿ ಸುಮ್ಮನಾಗೆ ಟಾಂಗ್ ಕೊಟ್ಟ ಸಾಧನ, ನನಗೆ ಯಾವುದೇ ರೀತಿ ಕಾತ್ಯಾಯಿನಿ ಬಗ್ಗೆ ಭಯ ಇಲ್ಲ, ಆದರೆ ನಿನ್ನನ್ನು ಸೋಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು. ಮಾವನ ಮುಂದೆ ತಂಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ದೊಡ್ಡದಾಗಿ ಒಳ್ಳೆ ಸೊಸೆ ಅಂತ ಹೆಸರು ತೊಗೊಂಡಿದ್ಯಲ್ವ. ಆದರೆ ಇವಾಗ ಏನಾಯಿತು, ನಿನ್ನ ಮಾತು ಮುರಿತು ಅಂತ ಹೇಳ್ತಿದ್ರ. ಹೌದಾ, ನಾನು ಕರ್ಕೊಂಡು ಬಂದೇ ಬರ್ತೀನಿ ಈಗಲೂ ಕೂಡ ಸುಮ್ಮನೆ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಕರ್ಕೊಂಡು ಬಾ, ಮಾತು ಮುರಿದಾಗ ಆಗತ್ತೆ. ಏನು ಮಾತು ಕೊಟ್ಟಿದ್ದೆ ನೀನು? ಈ ಮನೆ ಒಡೆಯೋದಿಲ್ಲ ಅಂತ ಮಾತು ಕೊಟ್ಟಿದ್ದೆ. ಆಗಲೂ ಕೂಡ ಮನೆ ಒಡೆದಾಗತ್ತೆ. ನಾನು ಮನೆಯಿಂದ ಆಚೆ ಹೋಗ್ತೀನಿ, ಜಸ್ಟ್ 2 days ಅಷ್ಟೇ. ಮಾವ ನನ್ನ ಹತ್ರನೇ ಬಂದು ಕೇಳಿಕೊಂಡು ಬೇಡ್ಕೊಂಡು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ. ಆನಂತರ ಏನಾಗುತ್ತೆ, ನೀನು ಸೋತಾಗತ್ತೆ. ಯಾವತ್ತಿದ್ರೂ ಸೋಲು ನಿನಗೇನೆ, ನಾನು ಏನೇ ಮಾಡಲಿಲ್ಲ ಅಂದರೂ ಗೆಲುವು ನನಗೇನೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಮಾವ ಕೂಡ ಊಟ ಮಾಡದೆ ಕೂತ್ಕೊಂಡಿದ್ದಾಗ ಈ ಕಡೆ ಸುಮ್ಮನೆ ಕರ್ಕೊಂಡು ಬರ್ತೀನಿ ಅಂದಾಗ, ಬೇಡಮ್ಮ, ಇಷ್ಟು ದಿನ ನಾನು ನನ್ನ ತಂಗಿನ ದೂರ ಇಟ್ಟಿದ್ದೆ ನನ್ನ ಮಗನಿಗೋಸ್ಕರ. ಇವತ್ತು ಅದೇ ಮಗನ ಹೊರಗಡೆ ಕಳಿಸ್ಲ, ನನ್ನ ಹಣೆ ಬರದಲ್ಲಿ ಇಲ್ಲ ಅನ್ಸತ್ತೆ. ಏನು ಮಾಡೋದು, ದೇವ್ ನನ್ನ ಬರೆದಿರೋ ಹಣೆ ಬರನೇ ಇಷ್ಟು ಅಂತ ದುಃಖ ಪಡ್ತಿದ್ರೆ ಈ ಕಡೆ ಸಾಧನ ಮತ್ತು ಬಂದು ಮತ್ತೆ ನಾಟಕ ಮಾಡ್ತಿದ್ದಾಳೆ. ಮಾವ ನೀವು ಚೆನ್ನಾಗಿರಬೇಕು ಮಾವ, ನಿಮ್ಮ ಖುಷಿನ ನಾನು ನೋಡಬೇಕು. ನನಗೋಸ್ಕರ, ನನ್ನ ಗಂಡನಿಗೋಸ್ಕರ ನೀವು ನನ್ನ ತಂಗಿಯಿಂದ ದೂರ ಇರಬಾರ್ದು. ಸುಮ್ಮನೆ ಮಾಡ್ತಿರೋದು ಸರಿಯಾಗೇ ಇದೆ ಅಂದಾಗ, ನೋಡ್ತೀಯಮ್ಮ ಸಾಧನ ಎಷ್ಟು ಒಳ್ಳೆ ಹುಡುಗಿ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನೆ ಸ್ವಲ್ಪ ದಿನಕ್ಕೆ ಅವರಿಬ್ಬರನ್ನ ದೂರ ಇಟ್ಟು ಅತ್ತೆನ ಕರ್ಕೊಂಡು ಬರೋಣ ಅಂದಾಗ ಈ ಕಡೆ ಕೇಶವ ಪ್ರಸಾದ್ ಅವರು ಮತ್ತಷ್ಟು ಕೋಪ ಮಾಡ್ಕೋತಾರೆ. ಅದು ಸಾಧ್ಯವೇ ಇಲ್ಲ ಅಂತಾರೆ. ಇಂಥ ಮಗಳನ್ನ ದೂರ ಇಡಬೇಕಾ? ಇವಳು ನನ್ನ ಮನೆ ಸೊಸೆ ಅಲ್ಲ, ಮಗಳು. ನನ್ನ ಆಫೀಸ್ನ ಸ್ಟ್ರಾಂಗ್ ಆಗಿ ನೋಡ್ಕೋತಿರೋ ಪಿಲ್ಲರ್ ಇವಳು. ನನ್ನ ಗಂಡು ಮಗಂತಾರ ಎಂಥ ಒಳ್ಳೆ ಹೆಣ್ಮಗಳು. ನನ್ನ ಹಣೆ ಬರದಲ್ಲಿ ಬರೆದಿಲ್ಲ ಅನಿಸುತ್ತೆ ಅಮ್ಮ ಅಂತ ಬೇಜಾರು ಮಾಡಿಕೊಂಡು ಹೋಗೇ ಬಿಡ್ತಾರೆ. ಫೈನಲಿ ಸಾಧನ ಸುಮ್ಮನ ಮುಂದೆ ಗೆಲ್ತಾಳೆ. ಈ ಕಡೆ ಸುಮ್ಮನಾಗೆ ತೀರ್ಥ ಕೂಡ ಹೇಳ್ತಾರೆ, ಇದನ್ನು ಬಿಟ್ಟುಬಿಡಿ, ನಿಮಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿರೋದು ಅರ್ಥಪೂರ್ವಕವಾಗಿದೆ. ನಿಮ್ಮ ಗಂಡನ ಜೀವಕ್ಕೆ ಅಪಾಯ ಇದ್ದರೆ ನೀವೇನು ಮಾಡ್ತಿದ್ರೆ ಅದನ್ನೇ ಅವರು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಇಂಚಿಂಚು ಅರ್ಥ ಮಾಡಿಸಿದ್ರೆ ಅವ್ರು ನಾಟಕ ಮಾಡ್ತಿದ್ದಾರೆ ಅಂದಾಗ ಈ ಕಡೆ ತೀರ್ಥ ಅದಂತೂ ನಾಟಕ ಅಲ್ಲ, ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಕೇಶವ ಪ್ರಸಾದ್ ಅವರು ಮನೇಲಿಲ್ಲ. ಈ ಕಡೆ ಸುಮ್ಮನಾಗೆ ಗಾಬರಿ ಆಗತ್ತೆ. ಎಲ್ಲಿ ಹೋದ್ರು ಮಾವ, ಕಾಶಿಗೆ ಹೋಗ್ತೀನಿ ಅಂದಿದ್ರು ಅಂತ ಹೇಳಿದಾಗ, ಇಲ್ಲ ಕಾಶಿಗೆ ಹೋಗ್ತೀನಿ ಅಂತಾನೆ ಹೇಳ್ತಿದ್ರು. ಆದರೆ ತನ್ನ ತಂಗಿ ತನ್ನ ಮನೆಗೆ ಬರಲಿಲ್ಲ. ತನ್ನ ಕೊನೆಯ ಆಸೆ ತನ್ನ ತಂಗಿ ಜೊತೆ ಚೆನ್ನಾಗಿರಬೇಕು ಅನ್ನೋದು, ಆ ಆಸೆ ಕೂಡ ಫಲಿಸ್ತಿಲ್ಲ. ನಾನು ಹಳ್ಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ನಾನು ಕೂಡ ಪಾಪ ತಂಗಿ ಕೂಡ ಬರ್ತಿಲ್ಲ, ತುಂಬ ನೊಂದ್ಕೊಂಡಿದ್ದಾರೆ, ತುಂಬ ಆಸೆ ಇಟ್ಕೊಂಡಿದ್ರು ತನ್ನ ಸೊಸೆ ಕರ್ಕೊಂಡು ಬರ್ತಾಳೆ ಅಂತ. ಈಗಲೂ ಕೂಡ ಆಸೆನೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಹಳ್ಳಿಗೆ ಹೋಗಿ ಬರ್ತೀನಿ ಅಂದಾಗ ಬೇಡ ಅಂತ ಹೇಳೋಕೆ ನನಗೆ ಮನಸ್ಸು ಬರಲಿಲ್ಲ. ನಿಮ್ಮ ಅವ್ವ ಹಳ್ಳಿಗೆ ಹೋದ್ರಮ್ಮ, ಆದರೆ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಪದ್ಮವ್ರು ಹೇಳ್ತಾರೆ. ಈ ಕಡೆ ಇಷ್ಟು ದಿನ ಅತ್ತೆನ ಕರ್ಕೊಂಡು ಬರಬೇಕು, ಚಿಕ್ಕಮ್ಮನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದು ಸುಮ್ಮನ ಮತ್ತೆ ತನ್ನ ದೃಷ್ಟಿನ ಬದಲಾಯಿಸಿದಾಳೆ. ಈ ಕಡೆ ಸಾಧನ ಆಟ ಶುರುವಾಗ್ತಿದ್ದಾಗೆ ಸಾಧನನ ಹಿಡಿದು ಮಟ್ಟ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ.
ಈ ಕಡೆ ಸಾಧನ ಅಂತೂ ಅವಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ರಾಜೇಶನ ಸಾವು ಬಗ್ಗೆ ಅವಳು ಕಾನ್ಸಂಟ್ರೇಟ್ ಮಾಡಲಿ ಅಂತಾನೆ ಈ ಕಡೆ ತನ್ನ ಗಂಡ ಮತ್ತು ನಾದ್ನಿಗೆ ಹೇಳಿ ನೆನಪಿಸೋ ಕೆಲಸನ ಮಾಡ್ತಾರೆ. ನೆನಪಿಸೋ ಕೆಲಸಕ್ಕೆ ಹೋಗಿದಾಗ ಚಾನುಗೆ ಕಪ್ಪಾಳಕ್ಕೆ ಬಾರಿಸಿದ್ರೆ ಕಪ್ಪಾಳಕ್ಕೆ ಏನು ಬಾರಿಸಲಿಲ್ಲ, ಆದರೆ ಅಂಥ ಏಟನ್ನೇ ಕೊಡ್ತಾಳೆ ಜಯರಾಮ್ ಅವ್ರಿಗೂ ಕೂಡ. ನಂತರ ಆ ಕಡೆ ಜಯರಾಮ್ ಅವರಂತೂ ತನ್ನ ತಂಗಿಗೆ ಕಪ್ಪಾಳಕ್ಕೆ ಬಾರಿಸಿದ್ರು ನೋಡ್ಕೊಂಡು ಸುಮ್ಮನಿದ್ದರಿಂದ ತಂಗಿ ಕೂಡ ನಿನ್ನ ಜೊತೆ ಬಂದಲ್ಲ ಅಂತ ಕೋಪ ಮಾಡ್ಕೊಂಡು ಹೋದರೆ ಈ ಕಡೆ ರಾಜೇಶನ್ ಸಾವನ್ ಬಗ್ಗೆ ಯೋಚನೆ ಮಾಡ್ತಿರೋ ಸುಮನಾನ ತೀರ್ಥವರು ಸಮಾಧಾನ ಮಾಡ್ತಿರ್ತಾರೆ. ಖಂಡಿತ ಗೊತ್ತಾಗುತ್ತೆ ಸುಮನವ್ರೆ, ನೀವೇನು ಯೋಚನೆ ಮಾಡಬೇಡಿ ಅಂತ. ಅಷ್ಟರಲ್ಲಿ ಸರಿಯಾಗಿ ವಿಜಯಮ್ಮ ಅವರಿಂದ ಕಾಲ್ ಬರುತ್ತೆ. ಯಾರು ಏನು ಅಂದಾಗ ನಾನು ವಿಜಯಮ್ಮ ಶ್ರೀದೇವಿ ಕಾಲೋನಿ ಅಂದಾಗ ನೀನಾ ಏನು ಕಾಲ್ ಮಾಡಿದ್ಯಾ, ಅವತ್ತು ಮಾತಾಡ್ತೀನಿ ಅಂತ ಹೇಳಿ ಹಾಗೆ ಎಸ್ಕೇಪ್ ಆಗಿಬಿಟ್ಟೆ ಅಂದಾಗ ದಯವಿಟ್ಟು ಸಾಹೇಬ್ರ ನಾನು ಹೇಳೋ ಜಾಗಕ್ಕೆ ಬಂದ್ಬೇಡಿ. ಶ್ರೀದೇವಿ ಕಾಲೋನಿ ಮುಂದೆ ಒಂದು ಪಾಲ್ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇದನಿ ಅಂತ ಹೇಳ್ತಿದ್ರೆ ಏನು ಹೇಳಬೇಕು ಅನ್ನೋದನ್ನ ಇಲ್ಲೇ ಹೇಳು. ನಿನ್ನನ್ನು ನಂಬೋಕ್ಕಾಗೋದಿಲ್ಲ. ಸತ್ಯ ಹೇಳಬೇಕು ಅಂದರೆ ಅಲ್ಲೇ ಬರಬೇಕು ನೇರವಾಗಿ ಅಂತ ಏನಿಲ್ವಲ್ಲ, ಫೋನಲ್ಲೇ ಹೇಳ್ಬೋದಲ್ವ, ಫೋನಲ್ಲೇ ಹೇಳು ಅಂತಿದ್ದಾರೆ. ಇಲ್ಲ ಸಾಹೇಬ್ರೆ, ನನ್ನ ಮಗನಿಂದ ನನಗೆ ಸಾವು ತುಂಬ ಹತ್ತಿರದಲ್ಲಿದೆ. ನನ್ನ ಮಗ ಯಾವಾಗ ಬೇಕಿದ್ರೂ ನನ್ನ ಸಾಯಿಸಿಬಿಡ್ಬಹುದು. ಫೋನಲ್ಲೆಲ್ಲ ಇದನ್ನು ಹೇಳೋಕ್ಕಾಗಲ್ಲ. ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ. ನನ್ನ ಮಗ ನನ್ನ ಫಾಲೋ ಮಾಡ್ತಿದ್ದಾನೆ, ತಪ್ಪಿಸ್ಕೊಂಡು ಬಂದಿದ್ದೀನಿ. ನನ್ನ ಜೀವಕ್ಕೆ ಅಪಾಯ ಇದೆ ಸಾಹೇಬ್ರೆ, ದಯವಿಟ್ಟು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ನಿಮಗೆ ನಾನು ಫೋನಲ್ಲೇ ಹೇಳಿದ್ರೂ ಕೂಡ ಸತ್ಯನ ನೀವು ನಂಬೋದಿಲ್ಲ. ದಯವಿಟ್ಟು ಬನ್ನಿ ಸಾಹೇಬ್ರ, ಇಲ್ಲಿ ನಿಮಗೆ ಬಲವಾದ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಿದ್ದಾಗ ಅಲ್ಲಿ ವಿಜಯಮ್ಮ ಅವರ ಮಗ ಕಾಶಿಗೆ ನಿಮ್ಮಮ್ಮ ಇಲ್ಲೇ ಇದ್ದಾರೆ ಅಂತ ಯಾರೋ ಹೇಳ್ತಿದ್ದಾಗ ವಿಜಯಮ್ಮ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ರೆ ಈ ಕಡೆ ತೀರ್ಥವರು ಹೋಗೋಕೆ ನೋಡಿದಾಗ ಈ ಕಡೆ ಸುಮ್ಮನವರು ಸಾಹೇಬ್ರೆ ಎಲ್ಲರೂ ಹೋಗಬೇಕಿದ್ರೆ ಎಲ್ಲಿ ಅಂತ ಕೇಳಬಾರ್ದು, ಆದರೂ ಕೂಡ ಕೇಳ್ತಿದ್ದೀನಿ. ವಿಜಯಮ್ಮ ಕಾಲ್ ಮಾಡ್ದಾಗಿತ್ತು ಅಂದಾಗ ವಿಜಯಮ್ಮ ಕಾಲ್ ಮಾಡಿ ಸಾಕ್ಷಿ ಕೊಡ್ತೀನಿ ರಾಜೇಶನ್ ಸಾವನ್ ವಿರುದ್ಧ ಬನ್ನಿ ಅಂತ ಹೇಳಿದ್ರು. ಅಂದಾಗ ನಾನು ಬರ್ತೀನಿ ಅಂದಾಗ ಬೇಡ, ಅವರು ಅಮ್ಮ ಮಗ ಸೇರಿಕೊಂಡು ನಮಗೆ ಬಲೆ ಬೀಸಿರ್ಬೋದು, ಏನೇ ಆದರೂ ಅವ್ರ ಗುರಿ ನಿಮ್ಮದೇ ಆಗಿರತ್ತೆ ಅಂದಾಗ ಹಾಗಿದ್ರೆ ನಿಮಗೆ ತೊಂದರೆ ಆಗೋದಿಲ್ವ ಸಾಹೇಬ್ರಿ ಅಂದಾಗ ನಾನು ಪೊಲೀಸ್ ಪ್ರೊಟೆಕ್ಷನಲ್ಲಿ ಹೋಗ್ತೀನಿ. ನಿಮ್ಮನ್ನು ವಿನಾಕಾರಣ ಅಪಾಯಕ್ಕೆ ತಳೋಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ನೀವಿಲ್ಲ ಇರಿ, ನಾನು ಹೋಗಿ ಬರ್ತೀನಿ. ಏನೂ ಹೆಚ್ಚು ಕಡಿಮೆ ಆಗಲ್ಲ. ನೀವೇ ಹೇಳಿದ್ರಲ್ವ ವಿಜಯಮ್ಮ ಸತ್ಯ ಹೇಳಬೇಕು ಅಂದ್ಕೊಂಡಿದ್ರು ಅಂತ. ಈಗಲೂ ಕೂಡ ನನ್ನ ಮಗನಿಂದ ನನಗೆ ಜೀವಕ್ಕೆ ಅಪಾಯ ಇದೆ. ನನ್ನ ಮಗ ನನ್ನ ಫಾಲೋ ಮಾಡ್ತಿದ್ದಾನೆ, ದಯವಿಟ್ಟು ಬನ್ನಿ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ತಾನೇ ನಾವು ರಾಜೇಶನ್ ಸಾವು ಬಗ್ಗೆ ಮಾತಾಡ್ತಿದ್ವಿ, ಈಗಲೇ ವಿಜಯಮ್ಮ ಕಾಲ್ ಮಾಡ್ತಾರೆ ಅಂದರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾಗೆ ಅಲ್ಲೇ ಇರೋ ಸಾಧನ ಎಲ್ಲಿಗೆ ಹೋಗ್ತಿದ್ಯಾ ತೀರ್ಥ ಅಂದಾಗ ಅದಕ್ಕೆ ವಿಜಯಮ್ಮ ಕಾಲ್ ಮಾಡಿದ್ರು. ರಾಜೇಶನ್ ಸಾವನ್ ವಿರುದ್ಧ ಬಲವಾದ ಸಾಕ್ಷಿ ಕೊಡ್ತಾರಂತೆ ಅಂತಿದ್ದಾಗ ಈ ಕಡೆ ಸುಮ್ಮನ ಮೇಲೆ ನಿಂತ್ಕೊಂಡು ಓ ಮೈ ಗಾಡ್ ಯಾಕೆ ಇವ್ರ ಹತ್ರ ಹೇಳಿದ್ರು ಅಂತ ಅನ್ಕೋತಿದ್ದಾರೆ. ಈ ಕಡೆ ಸಾಧನ ಶಾಕ್ ಆಗ್ತಿದ್ದಾಳೆ. ಫೈನಲಿ ಯಾರಿಗೆ ಸತ್ಯ ಹೇಳಬಾರ್ದಿತ್ತು ಅವ್ರಿಗೆ ಸತ್ಯ ಹೇಳಿ ತೀರ್ಥ ಅಲ್ಲಿಂದ ಹೊರಟ್ರೆ ಈ ಕಡೆ ಸಾಧನ ಕಾಶಿಗೆ ಕಾಲ್ ಮಾಡಿ ನಿಮ್ಮಮ್ಮನ ಮುಗಿಸ್ಬಿಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಕೈಗೆ ಸಾಕ್ಷಿ ಸಿಗೋಕ್ಕೂ ಮುನ್ನನೇ ವಿಜಯಮ್ಮನ ಹತ್ಯೆ ಆಗ್ಬಿಡತ್ತ. ಈ ಕಡೆ ಸಾಧನ ಬಚಾವಾಗ್ತಾಳ. ತೀರ್ಥನ್ ಮುಂದೆ ಸಾಧನ ಮುಖವಾಡ ಕಳಚ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಕಡೆ ಸುಮ್ಮನ ಬಂದಿದ್ದ ಸಾಧನಾಗೆ ನಿನ್ನ ಕಾಲ ಮುಗಿತು, ಇನ್ನೇನೇ ಇದ್ರು ನೀನು ಜೈಲ್ಗೆ ಹೋಗೋದು ಪಕ್ಕ. ಕಂಬಿ ಹಿಡಿಸೋಕೆ ಸಿದ್ಧವಾಗಿರು. ಪಾಪವಂತರಿಗೆ ಪಾಪದ ಕೂಡ ತೊಳ್ಕದ ಮೇಲೆ ಯಾರೂ ಕೂಡ ಕಾಪಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಹಾಗೆ ಆಗತ್ತೆ ಹೇಗಾಗತ್ತೆ ತಿಳ್ಕೊಬೇಕು. ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.